ಉಮಾಶ್ರೀಗೆ ಪರಿಷತ್ ಉಪಸಭಾಪತಿ ಸ್ಥಾನ, ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಅವರು ಆಯ್ಕೆಯಾಗಿದ್ದಾರೆ. GS ಪಾಟೀಲ್ಗೆ ವಿಧಾನಸಭೆ ಸ್ಪೀಕರ್ ಸ್ಥಾನ. ಓಕೆ, GS ಪಾಟೀಲ್ ಓಕೆ. ಈಗ ಮಹಿಳೆಯರ ಕೋಟಾದಲ್ಲಿ ಉಮಾಶ್ರೀ ಅವರಿಗೆ ಮಂತ್ರಿಗಿರಿ ಒಲಿದು ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ಅವರಿಗೆ ಉಪಸಭಾಪತಿ ಸ್ಥಾನವನ್ನ ಕೊಟ್ಟಿದ್ದಾರೆ. ಉಮಾಶ್ರೀ ಅವರಿಗೆ ಪರಿಷತ್ನ ಉಪಸಭಾಪತಿ ಸ್ಥಾನವನ್ನು ಅಲಂಕರಿಸ್ತಾರೆ ಉಮಾಶ್ರೀ ಅವರು. ಉಪಸಭಾಪತಿ ಉಮಾಶ್ರೀ ಅವರಾದ್ರೆ ಸಭಾಪತಿಯಾಗಿ ಸಲೀಂ ಅಹಮದ್ ಅವರ ಆಯ್ಕೆ ಕನ್ಫರ್ಮ್ ಆಗಿದೆ. ಸ್ಪೀಕರ್ ಯಾರಾಗ್ತಾರೆ ಇದು ಕುತೂಹಲ ಇತ್ತು. ಇದನ್ನು ಒಪ್ಕೋತಾ ಇರಲಿಲ್ಲ, ಯಾರು ಕೂಡ ಒಪ್ಕೋತಾ ಇರಲಿಲ್ಲ. ದೊಡ್ಡ ಸ್ಥಾನ, ದೊಡ್ಡ ಜವಾಬ್ದಾರಿ, ಬಟ್ ಆದರೂ ಕೂಡ ಆ ಕಡೆ ಆಕರ್ಷಣೆ ಕಡಿಮೆ ಹಾಗೆ. ಬಟ್ ಯಾರು ಒಪ್ಕೋತಾರೆ, ಯಾರಿಗೆ ಮಾಡ್ತಾರೆ ಅನ್ನಲಾಗ್ತಾ ಇತ್ತು. GS ಪಾಟೀಲ್ ಇವರು ಇನ್ಮೇಲೆ ಸ್ಪೀಕರ್ ಆಗಿರ್ತಾರೆ. ಸ್ಪೀಕರ್ ಯಾರಪ್ಪ ಇನ್ನು ಮುಂದಕ್ಕೆ ಅಂತ ಹೇಳಿದ್ರೆ GS ಪಾಟೀಲ್ ಅವರು. ಸೊ AS ಪೊನ್ನಣ್ಣ ಇವರಿಗೆ ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಮೊದಲನೇ ಬಾರಿ ಗೆದ್ದಂಥವರು ಮಂತ್ರಿಮಂಡಲಕ್ಕೆ ಕಾಲಿಟ್ಟಿದ್ದಾರೆ. ಬಟ್ ಈಗ ಅವರು ಉಪಸಭಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದಾರೆ. ಯಾರನ್ನ? ಪೊನ್ನಣ್ಣ ಅವ್ರನ್ನ, AS ಪೊನ್ನಣ್ಣ.